ವರ್ಷದ ಮೊದಲ ಚಂಡಮಾರುತ ಅಂತ ಕರೆಸಿಕೊಳ್ತಾ ಇರುವ ಮೋಂತಾ ರಣಾರ್ಭಟ ಯಾವ ರೀತಿ ಇದೆ ಅನ್ನೋದನ್ನ ಸುದ್ದಿ ಆರಂಭದಲ್ಲೇ ಹೇಳ್ತಾ ಹೋಗ್ತೀವಿ. ಪ್ರಮುಖವಾಗಿ ಕರ್ನಾಟಕ, ಆಂಧ್ರ ಪ್ರದೇಶ, ಒಡಿಶಾ, ತಮಿಳುನಾಡಿನ ಉತ್ತರ ಭಾಗದಲ್ಲಿ ಈ ಸೈಕ್ಲೋನ್ ಒಂದಷ್ಟು ಎಫೆಕ್ಟ್ ಮಾಡುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಹವಾಮಾನ ಇಲಾಖೆಯ ಪ್ರೆಡಿಕ್ಷನ್ ಪ್ರಕಾರನೇ ಲ್ಯಾಂಡ್ ಫಾಲ್ ಆಗ್ತಾ ಇದ್ದ ಹಾಗೆ ಅಥವಾ ಲ್ಯಾಂಡಿಗೆ ಟಚ್ ಆಗ್ತಾ ಇದ್ದ ಹಾಗೆನೆ ಮೋಂತಾ ಆಟ ಶುರುವಾಗಿದೆ. ನಿನ್ನೆ ಸಂಜೆ 7 ಗಂಟೆ ಅಷ್ಟೊತ್ತಿಗೆ ಮೋಂತಾ ಸೈಕ್ಲೋನ್ ಕರಾವಳಿ ಪ್ರದೇಶಕ್ಕೆ ಬಂದು ಟಚ್ ಡೌನ್ ಆಯಿತು. ಆಂಧ್ರ ಕರಾವಳಿಯಲ್ಲಿ ಮೊದಲಿಗೆ ಅಪ್ಪಳಿಸಿತು. ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಮುಂದಿನ 6 ಗಂಟೆಗಳಲ್ಲಿ ಇನ್ನಷ್ಟು ತೀವ್ರತೆಯನ್ನು ಸೈಕ್ಲೋನ್ ಪಡೆದುಕೊಳ್ಳುತ್ತೆ. ಸಾಮಾನ್ಯವಾಗಿ ಈ ಅರೇಬಿಯನ್ ಸಿ ಕಂಪೇರ್ ಮಾಡಿದ್ರೆ, ಅರೇಬಿ ಸಮುದ್ರಕ್ಕೆ ಕಂಪೇರ್ ಮಾಡಿದ್ರೆ ಬಂಗಾಳ ಕೊಲ್ಲಿಯಲ್ಲಿ ಸೈಕ್ಲೋನ್ಗಳು ಸೃಷ್ಟಿಯಾಗೋದು ಹೆಚ್ಚು. ಕಾರಣ ಒಂದು ಭೌಗೋಳಿಕ ಕಾರಣ ಮತ್ತು ಸಮುದ್ರದ ಮೇಲ್ಮೈನಲ್ಲಿರುವಂತಹ ಉಷ್ಣಾಂಶ. ಈ ಕಾರಣಕ್ಕೆ ಪದೇ ಪದೇ ಇಲ್ಲಿ ಈ ಭಾಗದಲ್ಲಿ ಸೈಕ್ಲೋನ್ಗಳು ಕಾಣೋದಕ್ಕೆ ಸಿಗುತ್ತೆ. ಈ ಬಾರಿ ಚಂಡಮಾರುತಕ್ಕೆ ಮೋಂತಾ ಅಂತ ಹೆಸರಿಟ್ಟಿದ್ದಾರೆ. ಮೋಂತಾ ಅಂತ ಅಂದರೆ ಸುಂದರವಾದ ಹೂವು ಅಂತ. ಇದು ಥೈಲ್ಯಾಂಡ್ನ ಥಾಯ್ ಭಾಷೆ. ಸರದಿ ಪ್ರಕಾರ ಉತ್ತರ ಹಿಂದೂ ಮಹಾಸಾಗರದಲ್ಲಿ ಒಂದೊಂದು ಚಂಡಮಾರುತಕ್ಕೆ ಒಂದೊಂದು ದೇಶಗಳು ಹೆಸರನ್ನು ಇಡುತ್ತೆ. ಅದರ ಸ್ವಭಾವ, ಗುಣಲಕ್ಷಣ ಮತ್ತು ಏನು ತೀವ್ರತೆಯನ್ನು ಅದು ಉಂಟು ಮಾಡ್ಬೋದು ಅನ್ನೋದನ್ನೆಲ್ಲ ಲೆಕ್ಕಾಚಾರ ಹಾಕಿ ಹೆಸರುಗಳನ್ನು ಇಡ್ತಾರೆ. ಈಗಲೂ ಅಷ್ಟೇ ಮೋಂತಾ ಅಂತ ಹೆಸರು. ಇನ್ನೊಂದು ಕಡೆಗೆ ಆ ಗಾಳಿಯ ತೀವ್ರತೆ, ಗಾಳಿ ಮಳೆ ಎರಡರ ತೀವ್ರತೆಯನ್ನು ನೀವು ನೋಡ್ತಾ ಇದ್ದೀರ. ಬಿರುಗಾಳಿ ಮಳೆಗೆ ಇಡೀ ಗ್ರಾಮವೇ ನಿಶ್ಶಬ್ದಕ್ಕೊಳಗಾಗಿದೆ, ಬಾಗಿಲು ಬಂದಾಗಿದೆ. ಇನ್ನು ಚಂಡಮಾರುತಕ್ಕೆ ಮೊದಲ ಬಲಿಯಾದಂತಹ ಪ್ರಸಂಗ ಕೂಡ ನಡೀತು. ದೈತ್ಯಾಕಾರದ ಮರ ನಿಂತಿದ್ದ ಮಹಿಳೆ ಮೇಲೆ ಬಿದ್ದ ಕಾರಣಕ್ಕೆ ಆಕೆಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಸಾಮಾನ್ಯವಾಗಿ ಸೈಕ್ಲೋನ್ಗಳ ಕಾರಣಕ್ಕೆ ಸಾವು ನೋವುಗಳ ಸಂಖ್ಯೆ ಹೆಚ್ಚು. ಹೀಗಾಗಿ ಒಂದು ಸಲ ಸೈಕ್ಲೋನ್ ಸೃಷ್ಟಿ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೇನೆ ತುಂಬ ಅಲರ್ಟ್ನೆಸ್ ಅಂತ ತೋರಿಸ್ತಾರೆ. ಒಳ್ಳೆ ಯುದ್ಧದ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ ಜಿಲ್ಲಾಡಳಿತ, NDRF, SDRF. ಕಡಲಲ್ಲಂತೂ ದೈತ್ಯಾಕಾರದ ಅಲೆಗಳು ಏಳ್ತಾ ಇದೆ. ನಾರ್ಮಲ್ಲು ಅಲೆಗಳಿರುತ್ತಲ್ಲ, ಅದಕ್ಕಿಂತ 1-2 ಫೀಟ್ ಜಾಸ್ತಿನೇ ಹೈಟಲ್ಲಿ ಅಲೆಗಳು ಬಂದು ಅಪ್ಪಳಿಸುತ್ತೆ. ಆಮೇಲೆ ಹಿಂಗಾರು ಮಳೆ ಸ್ಟಾರ್ಟ್ ಆಗುತ್ತಲ್ಲ, ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಈ ಸೈಕ್ಲೋನ್ಗಳ ಆರ್ಭಟ ಇನ್ನೂ ಜಾಸ್ತಿ ಇರುತ್ತೆ. ಈಗ ಸ್ವಾತಿ ಮಳೆ ಟೈಮ್, ಒಂದೊಂದು ಮಳೆಗೆ ನಾವು ಒಂದೊಂದು ಹೆಸರಿಡ್ತೀವಿ. ಈಗ ಸ್ವಾತಿ ಮಳೆ ನವೆಂಬರ್ 6ನೇ ತಾರೀಕು ತನಕ, ಅದರ ಮಧ್ಯದಲ್ಲಿ ಈ ಸೈಕ್ಲೋನ್ ಬೇರೆ. ಸೂಪರ್ ಸೈಕ್ಲೋನ್ಗಳು ಬಂದಾಗ ಪ್ರಾಣಹಾನಿ ಆದಂತಹ ಪ್ರಸಂಗ ಆಗಾಗ ನಡೆದಿದೆ. ಬಂಗಾಳ ಕೊಲ್ಲಿಯಲ್ಲಿ ಎದ್ದಂತಹ ಚಂಡಮಾರುತ ಆಂಧ್ರ ಪ್ರದೇಶದ ಕರಾವಳಿಗೆ ಬಂದು ಅಪ್ಪಳಿಸಿದೆ. ಅದರ ಪರಿಣಾಮ ಆಂಧ್ರ ಪ್ರದೇಶದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಆಂಧ್ರ ಪ್ರದೇಶದ ಕರಾವಳಿಯಲ್ಲಿ ಸೈಕ್ಲೋನ್ ಎಫೆಕ್ಟ್ ಮಚಲಿಪಟ್ಟಣ, ಕಳಿಂಗಪಟ್ಟಣ, ಕಾಕಿನಾಡಲ್ಲಿ ಹೆಚ್ಚು ಹಾನಿಯಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಮೋಂತಾ ಅಬ್ಬರಕ್ಕೆ ಆಂಧ್ರ ಪ್ರದೇಶ ಅಕ್ಷರಶಃ ನಲುಗ್ತಾ ಇದೆ. ಮೊದಲ ಬಲಿ ಕೂಡ ಆಗಿದೆ. ಆಂಧ್ರದ 3800ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಪರಿಸ್ಥಿತಿ ಅಸ್ತವ್ಯಸ್ತವಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿ ಹೋಗಿದೆ. 22 ಜಿಲ್ಲೆಗಳಲ್ಲಿ 3174 ಪುನರ್ವಸತಿ ಕೇಂದ್ರಗಳನ್ನು ನಿರ್ಮಾಣ ಮಾಡಲಾಗಿದೆ. 291 ವೈದ್ಯಕೀಯ ಕ್ಯಾಂಪ್ಗಳನ್ನು ಸ್ಥಾಪಿಸಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಈಗಾಗಲೇ ಕೊಡೋದಕ್ಕೆ ಆರಂಭ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೊದಲನೇ ಹವಾಮಾನ ಇಲಾಖೆ ಎಚ್ಚರಿಸಿತ್ತು, ಈ ಮೋಂತಾ ಅಬ್ಬರ ಯಾವ ರೀತಿಯ ಪರಿಣಾಮ ಬೀರುತ್ತೆ ಅಂಥೇಳಿ. ಅದರಲ್ಲೂ ಕೂಡ ಆಂಧ್ರ ಪ್ರದೇಶದಲ್ಲಿ ಕರ್ಫ್ಯೂನೇ ಜಾರಿ ಮಾಡಿಬಿಟ್ಟಿದ್ರು ತಡರಾತ್ರಿ ಈ ಸೈಕ್ಲೋನ್ ಬಂದು ಅಪ್ಪಳಿಸುವಂತಹ ಸಂದರ್ಭದಲ್ಲಿ. ಜೊತೆಗೆ ಚಂದ್ರಬಾಬು ನಾಯ್ಡು ಅವರು CM ಖುದ್ದು ನಿಂತುಕೊಂಡು ಎಲ್ಲವನ್ನೂ ಕೂಡ ಪರಿಶೀಲಿಸುವಂತಹ ಕೆಲಸವನ್ನು ಕೂಡ ಮಾಡಿದರು. ಚಂಡಮಾರುತಕ್ಕೆ ಮೊದಲ ಬಲಿಯಾಗಿದೆ. ಬೃಹದಾಕಾರದ ಮರವೊಂದು ಧರಶಾಹಿಯಾಗಿ ಅದರ ಅಡಿಯಲ್ಲಿ ಸಿಲುಕಿದಂತಹ ಮಹಿಳೆ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವಂಥದ್ದು. ಇದು ಮೋಂತಾ ಚಂಡಮಾರುತಕ್ಕೆ ಮೊದಲ ಬಲಿಯಾಗಿರುವಂಥದ್ದು. ಹಲವು ಕಡೆಗಳಲ್ಲಿ ಅಬ್ಬರದ ಗಾಳಿ ಬೀಸ್ತಾ ಇದೆ, ಭೂಕುಸಿತ ಆಗ್ತಾ ಇದೆ, ಕಡಲು ಪ್ರಕ್ಷುಬ್ಧಗೊಂಡಿದೆ. ಅದರ ಜೊತೆಗೆ ಅಬ್ಬರದ ಮಳೆಗೆ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಗಾಳಿಯ ಫೋರ್ಸ್ ಹೇಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. 100 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ.
ಒಂದು ದೇಶದಲ್ಲಿ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆದರೆ ಹೇಗೆ ಕಾರ್ಯಾಚರಣೆಗೆ ಜಿಲ್ಲಾಡಳಿತ NDRF SDRF ಇಳಿಯುತ್ತೋ ಅದೇ ಪರಿಸ್ಥಿತಿಗಳು ನಮಗೆ ನೆರೆಯ ರಾಜ್ಯದಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ಆಂಧ್ರ ಪ್ರದೇಶ ಕರಾವಳಿಯಲ್ಲಿ ಭಾರೀ ಮಳೆ ವಿಪರೀತ ಗಾಳಿಯೊಂದಿಗೆ ಸುರಿತಾ ಇದೆ. ಮೋಂತಾ ಎದುರಿಸೋಕೆ 22 NDRF ತಂಡಗಳನ್ನು ನಿಯೋಜನೆ ಮಾಡಲಾಗಿದೆ. ನೋಡಿ ಎಷ್ಟು ಜನರ ಮೇಲೆ ಮೋಂತಾ ಚಂಡಮಾರುತದ ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಈ ನಂಬರ್ಸ್ ತೋರಿಸ್ತಾ ಇದೀವಿ ನೋಡಿ. 76,000 ಜನ ಇವ್ರ ಮೇಲೆ ನೇರ ಎಫೆಕ್ಟ್ ಆಗಿಬಿಡ್ತಾ ಇತ್ತು. ಅವರನ್ನೆಲ್ಲ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ. ಸುರಕ್ಷಿತ ಸ್ಥಳಕ್ಕೆ ಕರಾವಳಿ ಪ್ರದೇಶದಲ್ಲಿರುವಂತಹ ಜನರನ್ನ ಸ್ಥಳಾಂತರ ಮಾಡೋದು. ಆಂಧ್ರ ಮತ್ತು ಒಡಿಶಾದಲ್ಲಿ ನಿರಂತರ ಪ್ರಕ್ರಿಯೆ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಇವ್ರನ್ನೆಲ್ಲ ಪಾಪ ಅವಾಗವಾಗ ವಲಸೆ ಕಳಿಸ್ತಾನೆ ಇರಬೇಕು, ಅಂದರೆ ತಾತ್ಕಾಲಿಕ ಕಾಳಜಿ ಕೇಂದ್ರಗಳಿಗೆ ಕಳಿಸ್ತಾನೆ ಇರಬೇಕು. ಆಂಧ್ರ ಕರಾವಳಿ ಭಾಗದ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಅನ್ನೋದರ ಮಾಹಿತಿ. ಒಂದೊಮ್ಮೆ ಈ ಸೈಕ್ಲೋನ್ ಯಾವಾಗ ಲ್ಯಾಂಡಿಗೆ ಟಚ್ ಆಗುತ್ತೆ ಸ್ವಲ್ಪ ಇಂಟೆನ್ಸಿಟಿ ಜಾಸ್ತಿ ಕೆಲ ಗಂಟೆಗಳ ತನಕ ಇರುತ್ತೆ, ಆಮೇಲೆ ಅದು ಕಡಿಮೆ ಆಗುತ್ತೆ. ಅದಕ್ಕೆಲ್ಲ ಮೆಸೇಜ್ ಬರ್ತಾ ಇರುತ್ತೆ. ಪ್ರತಿ 2-3 ಗಂಟೆಗೆ ಒಂದ್ಸಲ ಟ್ರ್ಯಾಕ್ ಡೌನ್ ಮೆಸೇಜ್ಗಳು ಇರುತ್ತೆ. వెళ్ళిపోవలసిందిగా గవర్నమెంట్ తరపు నుంచి ఆదేశాలు జారీ చేయడం జరిగింది. వర్షం ఎక్కువగా పెరుగుతూ ఉంటుంది. మీ అందరూ కూడా బయలుదేరి మీ ఇల్లు ఖాళీ చేసి 8 సంవత్సరాలు కాసింది. ಡೀಟೇಲ್ಸ್ ಕೊಡ್ತಾರೆ. ಶಬೀರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಬೀರ್, ಈಗ ಈ ಸೈಕ್ಲೋನ್ನ ತೀವ್ರತೆ ಎಂಥದ್ದು ಅನ್ನೋದನ್ನು ನಾವು ತೋರಿಸ್ತಾ ಇದ್ವಿ, ನೋಡ್ತಾ ಇದ್ವಿ ಕೂಡ. ಸೊ ಇದರಿಂದ ಆಗಿರುವಂತಹ ಹಾನಿಯ ಪ್ರಮಾಣದ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಾದರೆ, ಟೋಟಲ್ ಆಗಿ ಏನೇನು ಡ್ಯಾಮೇಜಸ್ ಕಾಣಿಸ್ತಾ ಇದೆ ಆಂಧ್ರ ಪ್ರದೇಶದಲ್ಲಿ, ಮತ್ತು ಈ ಗಾಯಾಳುಗಳು ಯಾರಾದರೂ ಕಂಡು ಬರ್ತಾ ಇದ್ದಾರಾ, ಅವ್ರಿಗೆ ಚಿಕಿತ್ಸೆ ಯಾವ ರೀತಿ ಮುಂದುವರಿತಾ ಇದೆ, ಇನ್ನೂ ಎಷ್ಟು ಗಂಟೆಗಳ ಕಾಲ ಆಂಧ್ರದಲ್ಲಿ ಇಷ್ಟೆಲ್ಲ ಅಲ್ಲೋಲ ಕಲ್ಲೋಲ ವ್ಯವಸ್ಥೆ ಮುಂದುವರಿಯುತ್ತೆ ಅಂತ ಶಬೀರ್? ಮಮತಾ, ನೋಡಿ, ನಿನ್ನೆ ಸಂಜೆ 7 ಗಂಟೆ ಸರಿಸುಮಾರಿಗೆ ಮೋಂತಾ ಚಂಡಮಾರುತ ಆಂಧ್ರ ಪ್ರದೇಶದ ಕರಾವಳಿ ತೀರಕ್ಕೆ ಬಂದು ಅಪ್ಪಳಿಸಿತ್ತು. ಸರಿಸುಮಾರು 100 ಕಿಲೋಮೀಟರ್ ವೇಗದಲ್ಲಿ ಬಂದು ಈ ಒಂದು ಚಂಡಮಾರುತ ಅಪ್ಪಳಿಸಿದೆ. 110ರಿಂದ 120 ಕಿಲೋಮೀಟರ್ ವೇಗದಲ್ಲಿ ಬಂದು ಅಪ್ಪಳಿಸಬಹುದು ಅಂತ ಈ ಮುಂಚೆ ಪ್ರಿಡಿಕ್ಟ್ ಮಾಡಲಾಗಿತ್ತು. ಆದರೆ 100 ಕಿಲೋಮೀಟರ್ ವೇಗದಲ್ಲಿ ಬಂದು ಚಂಡಮಾರುತ ಅಪ್ಪಳಿಸಿದೆ ಅಂತ ಕೇಂದ್ರ ಹವಾಮಾನ ಇಲಾಖೆ ಕೂಡ ಈಗ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈ ಒಂದು ಚಂಡಮಾರುತದಿಂದಾಗಿ ಮುಖ್ಯವಾಗಿ 3 ಜಿಲ್ಲೆಗಳು, ಮಚಲಿಪಟ್ಟಣಂ ಸೇರಿದಂತೆ ಕಾಕಿನಾಡು ಸುತ್ತಮುತ್ತಲಿನ ಪ್ರದೇಶ ಏನಿದೆ, ಇಲ್ಲಿ ಅತಿ ಹೆಚ್ಚು ಹಾನಿಯಾಗಿರುವಂಥದ್ದು, ಭೂಕುಸಿತ ಆಗಿರುವಂಥದ್ದು, ಮನೆಗಳು ಕೂಡ ಧರೆಗುರುಳಿದ್ದಾವೆ, ಮರಗಳೆಲ್ಲವೂ ಕೂಡ ಧರೆಗುರುಳಿರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಅತಿ ಹೆಚ್ಚು ಹಾನಿ ಈ ಒಂದು ಪ್ರದೇಶದಲ್ಲಿ ಆಗಿದೆ. ಯಾಕೆಂದ್ರೆ ಆ ಒಂದು ಚಂಡಮಾರುತ ಬಂದು ಲ್ಯಾಂಡ್ ಆದಂಥ ಪ್ರದೇಶ ಇದೇ ಆಗಿರುವಂಥದ್ದು. ಬೃಹತ್ ಅಲೆಗಳ ರೂಪದಲ್ಲಿ ಬಂದು ದಡಕ್ಕೆ ಅಪ್ಪಳಿಸಿದಂಥ ಹಿನ್ನೆಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭೂಕುಸಿತ ಕೂಡ ಆಗಿರುವಂಥದ್ದು. ಸೊ ಹೀಗಾಗಿ ಆ ಒಂದು ಪರಿಸ್ಥಿತಿಯನ್ನು ಸರಿಪಡಿಸುವಂಥ ಕೆಲಸಗಳು ಕೂಡ ಆಗ್ತಿದ್ದಾವೆ. ಈಗಿರುವಂಥ ಮಾಹಿತಿಗಳ ಪ್ರಕಾರ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾಳೆ. ಮರದ ಕೆಳಗೆ ನಿಂತ ಸಂದರ್ಭದಲ್ಲಿ ಮರ ಧರೆಗುಳಿದ ಪರಿಣಾಮ ಆ ಒಂದು ಮಹಿಳೆ ಸಾವನ್ನಪ್ಪಿದ್ದಾಳೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ. ಇನ್ನು ಗಾಯಾಳುಗಳ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸರ್ಕಾರದಿಂದ ಇನ್ನೂ ಕೂಡ ಯಾವುದೇ ಅಧಿಕೃತವಾದಂತ ಅಂಕಿಅಂಶಗಳು ಬಿಡುಗಡೆಯಾಗಿಲ್ಲ. ಈ ಒಂದು ಮೋಂತಾ ಚಂಡಮಾರುತದಿಂದ ಆದಂತ ಅನಾಹುತಗಳೇನು, ಮರಗಳೆಷ್ಟು ಧರೆಗುರುಳಿದಾವೆ, ಮನೆಗಳೆಷ್ಟು ಹಾನಿಯಾಗಿದ್ದಾವೆ, ಜನರು ಗಾಯಗೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಇನ್ನೂ ಕೂಡ ನಿರ್ದಿಷ್ಟವಾದಂತ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿಲ್ಲ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ವರ್ಕೌಟ್ಗಳು ಕೂಡ ಶುರುವಾಗಿದ್ದಾವೆ. 22 NDRF ತಂಡಗಳು ಈಗ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇರುವಂತದ್ದು ಮತ್ತೆ ಇದರ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾವೆ. ನಿನ್ನೆ ರಾತ್ರಿ ಆದಂತಹ ಅನಾಹುತದಲ್ಲಿ ಯಾರಿಗಾದ್ರೂ ಹಾನಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆಗಳು ನಡೀತಾ ಇದ್ದಾವೆ. ಮತ್ತೆ ರಸ್ತೆಗಳು ಏನು ಬಂದಾಗಿದೆ ಅವುಗಳನ್ನು ಸರಿಪಡಿಸುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಒಟ್ಟು 76,000 ಜನರನ್ನ ಈ ಮುಂಚೆನೆ ಆಂಧ್ರ ಪ್ರದೇಶ ಸರ್ಕಾರ ಸ್ಥಳಾಂತರ ಮಾಡಿತ್ತು. ಸೊ ಹೀಗಾಗಿ ಬಹಳ ದೊಡ್ಡ ಪ್ರಮಾಣದ ಅನಾಹುತಗಳು ಸದ್ಯಕ್ಕೆ ಎಲ್ಲೂ ಕೂಡ ವರದಿಯಾಗಿಲ್ಲ ಮಮತಾ. ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್.